ವರ್ಗದ ರಾಜಕಾರಣಿಗಳು ಇವತ್ತು ತಮಗೆ ಹೆಂಗೆ ಬೇಕು ಅವ್ರು ಟೀಕೆಯನ್ನು ಮಾಡ್ತಾಯಿದ್ದಾರೆ. ಕಾರಣ ಅವ್ರ ಮೊನ್ನೆ ಅಂದರೆ ಈಗ 2 ದಿನಗಳ ಹಿಂದೆ ಮಾತಾಡಿದಂಥ ಮಾತುಗಳು ಇವ್ರಿಗೆಲ್ಲ ಏನಪ್ಪ ಅಂತಂದ್ರೆ ಒಂದು ರೀತಿ ಏನು ನೋವು ಅಥವಾ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಉತ್ತರ ಕೊಡೋ ಪ್ರಯತ್ನ ಮಾಡಿದಾರೆ. ಆ ಉತ್ತರಗಳು ಎಷ್ಟು ಸರಿ ತಪ್ಪ ಏನಾಗಿದೆ ಅನ್ನುವಂಥದ್ದು ತಾವುಗಳು ನಿರ್ಧಾರ ಮಾಡುವಂಥದ್ದು. ಏನೂ ಇರಲಿ, ಸಿದ್ದರಾಮಯ್ಯನವರ ವಾದದಲ್ಲಿ ಆಗಿರ್ಬೋದು ಅಥವಾ ಇವನ್ ಮೋದಿಯವ್ರ ವಾದದಲ್ಲಿ ಆಗಿರ್ಬೋದು, ಅವ್ರ ದೃಷ್ಟಿಯಿಂದ ಅವ್ರು ಸರಿ ಇರ್ಬೋದು, ಇಲ್ಲಂತಲ್ಲ. ಆದರೆ ಇಲ್ಲೇ ಒಂದಿಷ್ಟು ಕರ್ನಾಟಕದಲ್ಲೇ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಒಂದಿಷ್ಟು ಗ್ಯಾರಂಟಿ ಕೊಟ್ಟು ಒಳ್ಳೆಯ ಆಡಳಿತ ಮಾಡಿದ್ದಾರೆ ಅನ್ನೋದು ಕಂಡು ಬರುತ್ತಿರೋ ಸತ್ಯ ಆಗಿದೆ. ಆದರೆ ಮೋದಿಯವರಿಗೆ ಇದನ್ನೆಲ್ಲಕ್ಕೂ ಒಂದು ಉತ್ತರ ಹುಡುಕಿಸೋಕಷ್ಟೇ. ಇಲ್ಲೇ ಏನಾದರೂ ಪಕ್ಷಗಳನ್ನು ಅವರಲ್ಲಿ ಒಡಗನ್ನು ದೂರ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು 2 ಕೆಲಸವನ್ನು ಮಾಡಿದರು. ಮೊದಲದಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಡೈರೆಕ್ಟಾಗಿ ಟೀಕೆಯನ್ನು ಮಾಡೋ ಜೊತೆಗೆ ನಿಮ್ಗೆ ಅಧಿಕಾರ ಸಿಗಲಿಕ್ಕಿಲ್ಲ ಅನ್ನುವಂಥ ಮಾತು ಮಾತಾಡೆ ನಮ್ಮ ಕಡೆ ಬಂದರೆ ಎಲ್ಲ ಅದ ಅನ್ನುವಂಥ ಮಾತನ್ನು ತೆಲಂಗಾಣದ ಸೇಮ್ ಇದೇ ರೀತಿ ಮಾತಾಡಿದ್ದು ನೋಡಿದರೆ ಒಟ್ಟಾರೆಯಾಗಿ ಮೋದಿಯವರು ಏನಾದರೂ ಅಲ್ಲಿ ಅಧಿಕಾರ ಹಿಡ್ಕೊಳ್ಳಬೇಕಪ್ಪ ಎಲ್ಲ ಕಡೆ ಅವ್ರದ್ದು ಸಹಜ ಸ್ವಭಾವ ಅದೇ ಕಾಲಕ್ಕೆ ಇವ್ರದ್ದು ಅದು ಆ ಮಾತು ಬೇರೆ. ಒಟ್ಟಿನಲ್ಲೇ ಇವೆಲ್ಲನೂ ನೋಡಿದಾಗ ಇವರೆಲ್ಲರಿಗೂ ಒಬ್ಬರನ್ನೊಬ್ಬರು ಟೀಕೆ ಮಾಡೋದ್ರಲ್ಲಿ ಆಸಕ್ತಿ ಐತಿ ವಿನಃ ಈ ದೇಶದ ಅರ್ಥವ್ಯವಸ್ಥೆಯನ್ನು ನಾವು ಯಾವ ರೀತಿಯಾಗಿ ಮೇಲಕ್ಕೆ ಒಯ್ಯಲಿಕ್ಕೆ ಸಾಧ್ಯದ, ಏನೇನು ಮಾಡಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ಲಿ ಕಡಿಮೆ ಅಂತ ಹೇಳಬೇಕಾಗಿದೆ. ತಾವು ಮಾಡ್ಕೊಳ್ಳಿ, ತಮ್ಮ ಬೆನ್ನು ಚಪ್ಪರಿಸ್ಕೊಂಡಿದ್ದಾರೆ, ಚಪ್ಪರಿಸ್ಕೊಳ್ಳಿ. ಅದು ಅದಕ್ಕೆ ಮುಖ್ಯ ಅಂದರೆ ಇವತ್ತಿನ ನಿರುದ್ಯೋಗಕ್ಕೆ, ಇವತ್ತಿನ ಬಡತನಕ್ಕೆ ಏನು ಉತ್ತರ ಕೊಡ್ತಾರೆ ಇವರಿಬ್ಬರು, ಮೋದಿ ಆಗಿರ್ಬೋದು, ಶಾ ಅವರಾಗಿರ್ಬೋದು, ಜೊತೆಗೆ ನಮ್ಮ ಸಿದ್ದರಾಮಯ್ಯರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಅಥವಾ ಬಿ.ಕೆ. ಹರಿಪ್ರಸಾದ್ ಅವರಾಗಿರ್ಬೋದು. ಈ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಆಗಬೇಕಾಗಿದೆ. ಸ್ವಚ್ಛ ನೀರು ಸಿಗ್ತಾ ಇಲ್ಲ ಗೊತ್ತದ. ಸ್ವಚ್ಛ ನೀರು, ಆರೋಗ್ಯ, ಶಿಕ್ಷಣ ಜೊತೆಗೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ವ್ಯವಸ್ಥೆಯನ್ನು ಇವ್ರು ತಂದಷ್ಟು ಒಳ್ಳೆಯದು. ಇವರು ಈ ಎಲ್ಲ ಚರ್ಚೆ ಆಯ್ತು ನೋಡಿದ್ವಿ ನಾವು. ಇದರಲ್ಲಿ ಅದರ ಬಗ್ಗೆ ಇಲ್ಲೇ ಇಲ್ಲ, ಚರ್ಚೆನೇ ಇಲ್ಲ. ಕೇವಲ ಈ ಪಕ್ಷ ಹೊಡಿತೀರಿ, ಅಧಿಕಾರ ಹಿಡ್ಕೊಳ್ತೀರಿ ಅನ್ನುವಂಥದ್ದು ಪಕ್ಷ ಹುಡುಕಿ ಕೆಲಸ ಮಾಡುವಂಥ ಕೆಲಸ ಅನ್ನೋ ಇವ್ರು ಟೀಕಾ ಮಾಡೋದು, ಅದಕ್ಕೆ ಅವ್ರು ಉತ್ತರ ಕೊಡೋದು. ಇದು ಇವತ್ತಿನ